ಈಗ ರೀ ಮಿಕ್ಸ್ ಮೆಣಸಿನ್ಕಾಯಿ ಚಟ್ನಿ ಮಾಡೋದು ಹೇಳ್ತೀನಿ ನೋಡ್ರಿ. ಕೆಂಪುಕಾಯಿ ಹಸ್ರುಕಾಯಿ ಎರಡನ್ನೂ ಸಮನಾಗಿ ಹಾಕಿ ನೋಡ್ರಿ. ಇದು ಹುರ್ಕೊಬೇಕ್ರಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಲೋಟ ಕಿಲೋ ಅದ ನೋಡ್ರಿ. ಎರಡು ಮಿಕ್ಸು ಎಣ್ಣೆ ಹಾಕಿ ಹುರಿತೀವಿ ನೋಡ್ರಿ. ಇವಾಗ ಸ್ವಲ್ಪ ಕೆಂಪಾದಂಗೆ ಹುರಿಬೇಕು ಅಷ್ಟೇ, ಭಾಳ ಇಲ್ರಿ. ಹಸ್ರನ್ನು ಅರ್ಧ ಹಾಕೋರಿ, ಕೆಂಪನ್ನು ಅರ್ಧ ಹಾಕೋರಿ, ಅಂದ್ರೆ ರುಚಿ ಭಾಳ ಆಗುತ್ತೆ ನೋಡ್ರಿ. ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಉಪ್ಪು, ಕರಿಬೇವು ಸ್ವಲ್ಪ, 1 ಗಡ್ಡೆ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕಿ ಮಿಕ್ಸರ್ನ ರುಬ್ಬಿದ್ರೆ ಮುಗೀತು ನೋಡ್ರಿ. ಈಗ ಇಷ್ಟು ಹುರಿದು ನೋಡ್ರಿ. ಈಗ ಗ್ಯಾಸ್ ಬಂದ್ ಮಾಡ್ಬೇಕ್ರಿ. ಇವು ಆರು ತಣ್ಣಗಾಗಿಂದ ರುಬ್ಬಕ್ಕೆ ನೋಡ್ರಿ. ಸುಡು ರುಬ್ಬಾರ್ದ್ರಿ, ರುಬ್ಬಿದ್ರೆ ಕೆಟ್ಟು ಬಿಡುತ್ತೆ ರೀ ಮರ್ದಿನ. ಇವನ್ನ ಒಂದು ತಾಟಿ ತಕ್ಕೋಬೇಕ್ರಿ, ಅಂದ್ರೆ ಜಲ್ದಿ ಆರ್ತವ್ರಿ. ಇಲ್ಲಿರೋ ಲೇಟ್ ಆಗುತ್ತೆ. ಈ ಮೆಣಸಿನ್ಕಾಯಿ ಒಟ್ಟು ಸುಡಿದು ರುಬ್ಬಾರ್ದು ನೋಡ್ರಿ. ತಾಟಿ ತಕ್ಕೊಂಡು ಆರಾಕ್ ಬಿಡ್ಬೇಕು ನೋಡ್ರಿ. ಆರಿಂದ್ರ ಮಿಕ್ಸಿಗೆ ರುಬ್ಬಕ್ದು ಇಷ್ಟು ಹಾಕಿ. ಈಗ ಈ ಮಿಕ್ಸರ್ ರುಬ್ತಿ ನೋಡ್ರಿ, ಇಷ್ಟು ಹಾಕಿ ಮೆಣಸಿನ್ಕಾಯಿ ಎಲ್ಲದು ಹಾಕಿ ರುಬ್ಬಕ್ಕೆ ಮುಟ್ಟಿ ನೋಡ್ರಿ. ಮಿಕ್ಸರ್ ರುಬ್ಬುತ್ತಿ ನೋಡ್ರಿ, ಇಷ್ಟು ಸೇರಿಸಿ. ಈಗ ರುಬ್ಬಿದ್ದು ನೋಡ್ರಿ ಮಿಕ್ಸ್ ಹಸಿಮೆಣಸಿನ್ಕಾಯಿ ಚಟ್ನಿ. ಇದಕ್ಕೆ ಹಾಕ್ಕೊಂತೀವಿ ನೋಡ್ರಿ. ಇವತ್ತು ರಾತ್ರಿಗೆ ಏಟು ಉಣ್ಣಕ್ಕೆ ಬೇಕು ಆಟು 1 ಸ್ಪೂನು ಗುರ ಪುಡಿಯಾಗ ಕಲಿಸ್ಕೋಬೇಕು ನೋಡ್ರಿ. ಈಗ 1 ಸ್ಪೂನ್ ಗುರ ಪುಡಿ 1 ಸ್ಪೂನ ಕಲಿಸ್ಬೇಕ್ರಿ ಈ ಚಟ್ನಿ. ಇದನ್ನು ರೊಟ್ಯಾಗ ಚಪಾತಿಯಾಗ ಅಂದಾಗ ಉಣ್ಬೇಕ್ರಿ. ಈಗ ಯಾವಾಗ ಉಣ್ತೀರಿ ಅವಾಗ ಗುರ ಪುಡಿ ಕಲಿಸಿ ಉಣ್ರಿ. ಮುಗೀತು ನೋಡ್ರಿ. ಈಗ ಚಟ್ನಿ ತಯಾರಾಯ್ತು ನೋಡ್ರಿ. ಹಸಿಮೆಣಸಿನ್ಕಾಯಿ ಮಿಕ್ಸ್ ಚಟ್ನಿ.